ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಆಸಿಫ್ ಚೊಕ್ಕಬೆಟ್ಟೂರವರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಮಾಡಿರುತ್ತಾರೆ. ಎಐಎಂಡಿಎಫ್ ನ ರಾಜ್ಯಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರವರ ಸೂಚನೆಯಂತೆ ಆಸಿಫ್ ಚೊಕ್ಕಬೆಟ್ಟೂರವರು ಮಗುವಿನ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಉಚಿತವಾಗಿ ಮಾಡುವಂತೆ ಈಗಾಗಲೇ ಮಂಗಳೂರಿನ ಆಸ್ಪತ್ರೆಯಲ್ಲಿ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡಿರುತ್ತಾರೆ. ಎಐಎಂಡಿಎಫ್ ಬಂಟ್ವಾಳ ತಾಲೂಕು ಪ್ರೆಸಿಡೆಂಟ್ ಆಶಿರ್ ಪೆರಿಮಾರ್, ದಾನಿ ಸ್ಟೇಟ್ ಐಟಿ ಸೆಲ್, ಐಎಂಡಿಎಫ್ ಬಂಟ್ವಾಳ ಯೂತ್ ವಿಂಗ್ ಇನ್ಚಾರ್ಜ್ ಮೊಹಮ್ಮದ್ ಅಸ್ತಾರ್ ಪಾನೆಮಂಗಳೂರವರು ಹಾಜರಿದ್ದರು. ಸದಾ ಜನಪರ ಕಾರ್ಯಗಳ ಬಗ್ಗೆ ಪೇಷಂಟ್ ಮಗು 2 ತಿಂಗಳ ಮಗು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಭರ್ತಿಯಾಗಿದೆ. 12 ಗಂಟೆಗೆ ನಿಂತಂದು ಇವರು 11:45 ಕಾಲ್ ಮಾಡಿದ್ದಾರೆ. ಇದನ್ನು ಅಡ್ಮಿಟ್ ಮಾಡಿ ಮಗುವಿಗೆ ಬೇಕಾದಂಥ ಚಿಕಿತ್ಸೆಯನ್ನು ನೀವೊಂದು ಒದಗಿಸಿಕೊಡ್ಬೇಕಂತ ಹೇಳಿ ಕೇಳಿದ್ದೆ. ನಮ್ಮ ಸ್ಟೇಟ್ ಅದೇ ಥರ ನಾನು ವೆನ್ಲಾಕಿನ ನಮ್ಮ ಅವರಿಗೆ ನಾನು ಮಾತನಾಡಿ ಅವರು ಒಳ್ಳೆಯ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಮಗುವಿಗೆ ನಾವು ಖಂಡಿತವಾಗಿ ಗುಣಪಡಿಸುವಂಥ ಇದನ್ನು ಮಾಡಿಸ್ತೇನೆ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ಥರ ನಾವು ವೆನ್ಲಾಕ್ ಆಸ್ಪತ್ರೆಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮಗುವನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರ ಈ ಮುಂಚೆ ಸಹ ಇನ್ನೊಂದರ ಒಂದು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಗುವನ್ನು ಜೀವವನ್ನು ಉಳಿಸಿದ್ದಾರೆ. ಅದೇ ಒಂದು ನಂಬಿಕೆ ಇಟ್ಟು ನಾವು ಇಲ್ಲಿ ವೆನ್ಲಾಕ್ ಆಸ್ಪತ್ರೆಗೆ ಇನ್ನೊಂದು ಮಗುವನ್ನು ನಾವು ಇಲ್ಲೊಂದು ಟ್ರೀಟ್ಮೆಂಟ್ಗೋಸ್ಕರ ಇಲ್ಲೊಂದು ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಅದೇ ಥರ ನಮ್ಮ ಯಾತ್ರೆ ಡ್ರೈವರಿಗೆ ಧನ್ಯವಾದ. ಹಾಗೆ ನಮ್ಮ ಆಸಿಫ್ ಪೆರಿಮಾರ್ ಅವರಿದ್ದಾರೆ, ರಾಜೇಶ್ವರ್ ಇದ್ದಾರೆ. ಅದೇ ಥರ ನಮ್ಮ ಬಂಟ್ವಾಳದ ಯೂತ್ ಅಸ್ತಾರ್ ಅವರು